ನಮಸ್ಕಾರ ಸ್ನೇಹಿತರೆ. ಇಂದು ನವರಾತ್ರಿಯ 2ನೆಯ ದಿನ. ಈ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡುತ್ತೇವೆ. ಈ ದಿನವು ಬಹಳ ಪವಿತ್ರ. ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಕೊನೆಯಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆ ಗೊಂಬೆ ಕೂರಿಸುವ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಸಣ್ಣದಾಗಿ ನೋಡೋಣ. ನಮ್ಮ ನಾಡ ಹಬ್ಬ ದಸರಾದಲ್ಲಿ ಗೊಂಬೆ ಕೂರಿಸುವುದು ಒಂದು ಪ್ರಮುಖ ಭಾಗವಾಗಿದೆ. ಗೊಂಬೆ ಕೂರಿಸುವುದು ಸುಮಾರು 18ನೇ ಶತಮಾನದಿಂದ ಮನೆ ಮನೆಯಲ್ಲಿಯೂ ಜಾರಿಯಲ್ಲಿದೆ. ಚನ್ನರಾಯಪಟ್ಟಣ ಹಾಗೂ ಕೋಲಾರವು ಗೊಂಬೆಗಳ ಮಾರಾಟಕ್ಕೆ ಹೆಸರುವಾಸಿಯಾಗಿರುವ ಸ್ಥಳಗಳಾಗಿವೆ. ಇನ್ನು ಇದು ಭಕ್ತಿಯ ಸಂಸ್ಕೃತಿ ಮತ್ತು ಮಕ್ಕಳಿಗೆ ಧಾರ್ಮಿಕ ಪಾಠ ಕಲಿಸುವ ಮಾರ್ಗವೂ ಆಗಿದೆ. ಹಾಗಾಗಿ ಗೊಂಬೆ ಕೂರಿಸುವುದು ಕೇವಲ ಅಲಂಕಾರವಲ್ಲ, ಇದು ಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರದರ್ಶನವೂ ಆಗಿದೆ. ಇನ್ನು ಬ್ರಹ್ಮಚಾರಿಣಿ ಎಂದರೆ ಬ್ರಹ್ಮ, ತಪಸ್ಸು, ಜ್ಞಾನ, ಧ್ಯಾನ, ಶಕ್ತಿ, ಚಾರಿಣಿ ಇವುಗಳನ್ನು ಅನುಸರಿಸುವವಳು. ದೇವಿಯು ಈ ಸ್ವರೂಪದಲ್ಲಿ ಕೈಯಲ್ಲಿ ಜಪಮಾಲೆಯು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲ ಹಿಡಿದು ತಪಸ್ಸಿನ ರೂಪದಲ್ಲಿ ಕಾಣಿಸುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದದಿಂದ ಜ್ಞಾನ, ತಾಳ್ಮೆ, ಶಕ್ತಿ, ಭಕ್ತಿ, ಧೈರ್ಯ, ದೀರ್ಘಾಯುಷ್ಯ ಸಿಗುತ್ತದೆ. ದೇವಿಯನ್ನು ನಾವು ಇಂದು ಕೆಂಪು ವಸ್ತ್ರ ಧರಿಸಿ ಪೂಜಿಸುವುದರಿಂದ ಅತಿ ಹೆಚ್ಚಿನ ಲಾಭವು ದೊರೆಯುತ್ತದೆ. ಈ ಕಥೆಯ ಪ್ರಕಾರ ಪಾರ್ವತಿ ದೇವಿ ಶಿವನನ್ನು ವರನಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಾಗ ಆ ತಪೋಮನ ರೂಪವೇ ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ 2ನೇ ಸ್ವರೂಪವಾಗಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾರೆ. ಧನ್ಯವಾದಗಳು.